ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಡೆಸುತ್ತಿರುವ 3 ದಿನಗಳ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸುರಿಯುತ್ತಿರುವ ಮಳೆಯಲ್ಲಿಯೂ ಮುಂದುವರೆದಿದೆ. ಇಂದು ಜಿಲ್ಲಾಡಳಿತ ಭವನದ ಮುಂದೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ವೇಳೆ ಮಳೆ ಸುರಿಯಲಾರಂಭಿಸಿತು. ಮಳೆಯನ್ನು ಲೆಕ್ಕಿಸದೆ ಮಹಿಳೆಯರು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಸಂಕಷ್ಟಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ನಡೆಸಿದರು. ಕಳೆದ ಜನವರಿಯಲ್ಲಿ ರಾಜ್ಯದ ಸುಮಾರು 42,000 ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತತ 4 ದಿನಗಳ ಹೋರಾಟ ಕೈಗೊಂಡಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಆರೋಗ್ಯ ಸಚಿವರು ಹಾಗೂ ಉನ್ನತಾಧಿಕಾರಿಗಳು ಪ್ರತಿಯೊಬ್ಬರಿಗೂ ಕೇಂದ್ರದ ಭಾಗ್ಯಶಃ ಪ್ರೋತ್ಸಾಹಧನ ಮತ್ತು ರಾಜ್ಯದ ಗೌರವಧನ ಕ್ರೋಢೀಕರಿಸಿ ಕನಿಷ್ಠ 10,000 ಗೌರವಧನ ಗ್ಯಾರಂಟಿ ಮಾಡುವುದಾಗಿ ಮತ್ತು ಬಜೆಟ್ನಲ್ಲಿ ಹೆಚ್ಚಳ ಘೋಷಿಸುವುದಾಗಿ ಹೇಳಿದರು. ಮಾತು ಕೊಟ್ಟ ನಂತರ ಬೇಡಿಕೆ ಈಡೇರಿದ ಸಂತೋಷಕ್ಕೆ ಆಶಾ ಕಾರ್ಯಕರ್ತೆಯರು ಹೋರಾಟ ಹಿಂಪಡೆದು ಸಂಭ್ರಮಿಸಿದರು. ಈಗ 7 ತಿಂಗಳು ಕಳೆದರೂ ಸರ್ಕಾರ ಕೊಟ್ಟ ಮಾತಿನಂತೆ ಆದೇಶ ಮಾಡದಿರುವುದು ಖಂಡನೀಯ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸುವಂತೆ ಜನರ ಪ್ರಾಣ ಉಳಿಸುವ ಆಶಾ ಕಾರ್ಯಕರ್ತೆಯರನ್ನು ಕೆಲಸದಿಂದ ತೆಗೆದುಹಾಕಿ ಬೀದಿ ಪಾಲು ಮಾಡಲು ಹೊರಟಿರುವುದು ವಿಶ್ವಾಸದ್ರೋಹ. ಇಂತಹ ನಿಸ್ವಾರ್ಥ ಸೇವೆಗೈಯುತ್ತಿರುವ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ 10,000 ಗೌರವಧನ ನೀಡಲು ಮೀನಾಮೇಷ ಎಣಿಸುತ್ತಿರುವುದು ಖಂಡನೀಯ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ, ಕೇಂದ್ರದ ಭಾಗ್ಯಶಃ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ 10,000 ಗೌರವಧನ ಗ್ಯಾರಂಟಿಗೊಳಿಸುವ ಆದೇಶ ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಹೊರಡಿಸಬೇಕು. ರಾಜ್ಯ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತರಿಗೆ ಹೆಚ್ಚಿಸಿದಂತೆ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ 1,000 ಪ್ರೋತ್ಸಾಹಧನ ಹೆಚ್ಚಳ ಮಾಡಬೇಕು. ಜನಸಂಖ್ಯೆಯ ಮಿತಿ, ಅವೈಜ್ಞಾನಿಕ ಮೌಲ್ಯಮಾಪನ, ಶಿಕ್ಷಣದ ಹೆಸರಿನಲ್ಲಿ ಆಶಾ ಕಾರ್ಯಕರ್ತರನ್ನು ಕೈಬಿಡುವ ಹುನ್ನಾರದ ಆದೇಶಗಳನ್ನು ಕೈಬಿಡಬೇಕು. ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ದಿನ 3ನೇ ದಿನ ನಾವು ಆಶಾ ಕಾರ್ಯಕರ್ತರ ಹೋರಾಟ, ಮಳೆ ಬರ್ತಾ ಇದ್ರು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜನವರಿಯಲ್ಲಿ ಹೋರಾಟ ಮಾಡಿದ್ವಿ. ಸಿದ್ದರಾಮಯ್ಯ ಸಾಹೇಬರು ನಮಗೆ ಭರವಸೆ ಕೊಟ್ಟರು, ನೀವು ಹೋರಾಟ ಹಿಂತೆಗೆದುಕೊಳ್ಳ್ರಿ, ನಾವು 10,000 ನಿಮಗೆ ಗ್ಯಾರಂಟಿ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಸನ್ಮಾನಗಳು ಮಾಡಿಕೊಂಡ್ರು. ನಮ್ಮ ಆಶಾಸ್ ಎಲ್ಲ ಹೋಗಿ ಎಲ್ಲಿ ಜಿಲ್ಲೆಯಲ್ಲಿ ಸಮಾವೇಶಗಳೇನ ಮಾಡಿದ್ರು ಅಲ್ಲೆಲ್ಲ ಸನ್ಮಾನ ಮಾಡಿದ್ರು. ಎಲ್ಲ ಮಾಡಿಸ್ಕೊಂಡು ಮತ್ತೆ ಇವಾಗ ನಮಗೆ ಕೈ ಕೊಟ್ಟಿದ್ದಾರೆ ಅವರು. ಮತ್ತೆ ಮಾರ್ಚಿಯಲ್ಲಿ 1,000 ರೂಪಾಯಿ ಬಜೆಟ್ನಲ್ಲಿ 1,000 ರೂಪಾಯಿ ತೆಗೆದ್ರು. ಅದರಲ್ಲೂ ಅಂಗನವಾಡಿ ಬಿಸಿ ಉಳಿದವ್ರಿಗೆ ಮಾತ್ರ 1,000 ರೂಪಾಯಿ ಬರ್ತಾ ಇದೆ. ಆಶಾಸ್ ಏನ್ ಮಾಡಿದಾರೋ ಗೊತ್ತಿಲ್ಲ, ಬರ್ತಾ ಇಲ್ಲ, ಅದನ್ನು ಕೊಡ್ತಾ ಇಲ್ಲ. 1,000 ರೂಪಾಯಿ ಕೊಡ್ತಾ ಇಲ್ಲ, 10,000 ರೂಪಾಯಿ ಗ್ಯಾರಂಟಿ ಯೋಜನೆಯಲ್ಲಿ ಮಾಡಿರೋದು ಅದನ್ನು ಕೊಟ್ಟಿಲ್ಲ. ಅದರಿಂದ ನಾವು ಈ ಹೋರಾಟ 31 ಜಿಲ್ಲೆಯಲ್ಲೂ ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತಿಗೂ ನಮ್ಗೆ ಏನು ಆಶ್ವಾಸನೆ ಕೊಟ್ಟಿಲ್ಲ ಅವರು. ಇವತ್ತು ಕೊಟ್ಟಿದಾರೋ ಇಲ್ವಾ ಇನ್ನ ಅಂತ ನಮಗ್ ಗೊತ್ತಿಲ್ಲ. ಬಟ್ ಆದ್ರೂ ನಾವು ಇಲ್ಲಿಗೆ ಈ 3 ದಿನದಲ್ಲಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದೀವಿ ಅನ್ಕೋಬೇಡಿ ಸಿದ್ದರಾಮಯ್ಯ ಸಾಹೇಬ್ರೆ. ಈ ಮುಂದಿನ ಹೋರಾಟ ಇನ್ನ ಜಾಸ್ತಿ ಇರುತ್ತೆ. ನಾವು ಎಷ್ಟು ಹೋರಾಟ ಮಾಡ್ತೀವೋ, ನಾವು ಹೋರಾಟದಿಂದನೇ ಪ್ರತಿಯೊಂದು ನಾವು ಗೆದ್ಕೊಂತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಾವು ಹೆಣ್ಣು ಮಕ್ಕಳು 3 ದಿನ ಇಲ್ಲಿ ಹೋರಾಟ ಮಾಡ್ತಾ ಇದ್ರೆ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಸರ್? ಏನು ಮಾಡಿಲ್ಲ, ಇನ್ನು ಮಾಡ್ತಾನೆ ಇಲ್ಲ ಅಂತ ಸಹ ಗ್ಯಾರಂಟಿ ಕೂಡ ಇಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳು ಅಂತಾರೆ, ನಮ್ದು ಗ್ಯಾರಂಟಿ ಕೊಟ್ಟಿದ್ದಾರೆ, ಆದ್ರೂ ನಮ್ಗೆ ಗ್ಯಾರಂಟಿ ಯೋಜನೆ ಮಾತ್ರ ಮಾಡಿಲ್ಲ. ಮಾಡ್ತಾರೆ ಇಲ್ಲ ಅಂತ ಆಶ್ವಾಸನೆ ಸಹ ಇದುವರೆಗೂ ನಮ್ಗೆ ಕೊಟ್ಟಿಲ್ಲ. 1,000 ರೂಪಾಯಿ ಜಾಸ್ತಿ ಮಾಡಿದೀವಿ ಅಂತ ಹೇಳಿದ್ರು, ಆ 1,000 ರೂಪಾಯಿ ಸಹ ಆಶಾ ಕಾರ್ಯಕರ್ತೆಯರಿಗೆ ಮಾಡಿಲ್ಲ. ಅದೇನ್ ಮನಸ್ಸಲ್ಲಿ ಇಟ್ಟಿದ್ದಾರೆ ಅಂತ ಸಹ ನಮ್ಗೆ ಗೊತ್ತಾಗ್ತಿಲ್ಲ. ಅಂಗನವಾಡಿ ಅವರಿಗೆ ಬಿಸಿ ಊಟದವ್ರಿಗೆ ಮಾಡಿದ್ದಾರೆ, ಆಶಾ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ದಾರೆ, ಏನ್ ಎಲ್ಲ ಕೆಲಸ ಮಾಡ್ತಿದ್ದಾರೆ ಇಲ್ವಾ ಅಂತ ಸಹ ಅವ್ರು ಕಣ್ಬಿಟ್ಟು ನೋಡ್ತಾ ಇದ್ದಾರೆ ಇಲ್ಲ ಸಹ ಗೊತ್ತಾಗ್ತಿಲ್ಲ ನಮ್ಗೆ ಜಾಸ್ತಿ. ಇಷ್ಟು 3 ದಿನ ಗಂಡ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ರಾತ್ರಿ ಎಲ್ಲ ಇಲ್ಲಿ ಇದ್ದು ಮಳೆ ಬರ್ತಾ ಇದ್ರು ಸಹ ಆಶಾ ಕಾರ್ಯಕರ್ತೆ ಧರಣಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೊಟ್ಟೆ ಪಾಡ್ಗೋಸ್ಕರ ಮಾಡ್ತಾ ಇರೋದು. ಏನೋ ನಮಗೂ 4 ಕಾಸು ಬಂದ್ರೆ ಮನೆಯಾಗ ಆಗುತ್ತಲ್ಲ ಅಂತ ಅದು ಸಹ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. 5,000 ಏನ್ ಬರುತ್ತೆ ಅಂತ ಸರ್ ನಾವು ಹೇಳೋದು ಕರೆಕ್ಟ್ ಆಗಿ 5,000 ಒಂದ್ ಡೇಟ್ಗೂ ಸಹ ಸಿಗ್ತಿಲ್ಲ ಸರ್ ನಮ್ಗೆ ತಿಂಗಳು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.